ಮೆಸ್ಸಿ ಹೆಸರು ಕೇಳಿರ್ಬೋದು, ಜಾನ್ ಮೆಸ್ಸಿ ಅವರು ಫುಟ್ಬಾಲ್ ಪ್ಲೇಯರ್. ಅವರು ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ಲಿಯಾನ್ ಮೆಸ್ಸಿ ಅಂತ ಅವರ ಹೆಸರು. ಅವರು 17 ವರ್ಷ 114 ದಿವಸಗಳನ್ನ ನಾನು ತಾಳ್ಮೆಯಿಂದ ಕಳೆದಿದ್ದೀನಿ ಯಶಸ್ಸನ್ನ ಗಳಿಸಬೇಕಾದ್ರೆ ಅಂತ ಹೇಳ್ತಾರೆ ಒಂದ್ ಕಡೆ. ಬಟ್ ಈಗಿನ ಜನರೇಷನ್ಗೆ ಆ ತಾಳ್ಮೆನೇ ಇಲ್ಲ. ತಾಳ್ಮೆ ಇರದೇ ಇದ್ರೆ ನಾವೇನೂ ಸಾಧನೆ ಮಾಡಕ್ಕಾಗಲ್ಲ. ಸತತ ಪ್ರಯತ್ನ ಇರಬೇಕು. 1% ಇನ್ಸ್ಪಿರೇಷನ್ ಆದ್ರೆ 99% ಏನಿರ್ತದ ಕಠಿಣ ಪರಿಶ್ರಮ ಇರ್ತದೆ. ಆ ಪರಿಶ್ರಮದಿಂದಲೇ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ತಾವೆಲ್ಲರೂ ನೀವೇನು ವೇಯನ್ನು ಹುಡ್ಕೊಂಡಿದ್ದೀರಿ ಅಥವಾ ಫೀಲ್ಡ್ ಅನ್ನ ಚೂಸ್ ಮಾಡಿದ್ದೀರಿ, ಆ ಫೀಲ್ಡ್ ಅನ್ನ ಚೂಸ್ ಮಾಡೋ ಯಾವ ರೀತಿ ಮಾಡಿರ್ಬೇಕು ಅಂತಂದ್ರೆ ವಿ ಶುಡ್ ಬಿ ಸ್ಟ್ರಾಂಗ್ ಇನ್ ದಟ್. ಯಾರೋ ಹೇಳ್ತಾರೆ ಅಂದ್ರೆ ನಾವು ಫೀಲ್ಡ್ ಅನ್ನ ಚೂಸ್ ಮಾಡ್ಕೋಬಾರ್ದು. ಯಾರೋ BSc ಮಾಡದಾರ, ಯಾರೋ ಕಂಪ್ಯೂಟರ್ ಸೈನ್ಸ್ ಮಾಡದಾರ ಅಂತ ಹೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಆಯ್ತು ಅಂದ್ರೆ ಅದು ನಮ್ಮ ಯಶಸ್ಸಿಗೆ ಕಟ್ಟಿ ಬಿಡ್ತದೆ. ಸೊ ನಾವು ಯಾವ ಫೀಲ್ಡ್ ಅಲ್ಲಿ ಸ್ಟ್ರಾಂಗ್ ಇದ್ದೀವಿ ಅಂತಂದ್ರೆ ನಮ್ಗೆ ಗೊತ್ತಿರ್ತದೆ. ಯಾಕಂದ್ರೆ ಇಲ್ಲಿ ತನಕ ಎಜುಕೇಶನ್ ಅಪ್ ಟು PUC ಲೆವೆಲ್ ತನಕ ನಾವು ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡು ಬಂದಿರ್ತೀವಿ ಅಂತಂದ್ರೆ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದೀವಿ, ಯಾವ ಫೀಲ್ಡ್ ಅಲ್ಲಿ ಸ್ಟ್ರಾಂಗ್ ಇದೀವಿ ಅಂತ ಹೇಳಿ ನಮ್ಗೆ ಅರ್ಥ ಆಗಿರ್ತದೆ. ಸೊ ಅದರ ಬೇಸ್ ಮೇಲೆ ನಾವು ಮುಂದೆ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಿದ್ದೆ ಆಯ್ತು ಅಂತಂದ್ರೆ ಯು ಕ್ಯಾನ್ ರೀಚ್ ಯುವರ್ ಗೋಲ್. ಆ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಕರೆಸಿ ಇಲ್ಲಿ ಸನ್ಮಾನಿಸಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತ ಈ KV ಸಂಸ್ಥೆಯವರಿಗೆ ನಾನು ತುಂಬ ಧನ್ಯವಾದಗಳನ್ನು